ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೇನೆ. ಇದು ನಮ್ಮ ಸೊಸೈಟಿ. ನನ್ನ ಈ ವ್ಲಾಗು ಗಣರಾಜ್ಯೋತ್ಸವದ ಸೆಲೆಬ್ರೇಷನ್ದು ಆಗಿದೆ, ರಿಪಬ್ಲಿಕ್ ಡೇದು. ನಮ್ಮ ಸೊಸೈಟಿಯಲ್ಲಿ ಈ ಕ್ಲಬ್ ಹೌಸಲ್ಲಿ ಇದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ನಾನು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ಸಿಗುತ್ತವೆ. ಇದು ನಮ್ಮ ಕ್ಲಬ್ ಹೌಸು. ಎಲ್ಲ ಸೆಲಿಬ್ರೇಷನ್ಸ್ ಏನಾದರೂ ಇದ್ದರೆ ಇಲ್ಲಿ ಮಾಡ್ತೇವೆ. ಒಳಗಡೆ ವೆಡ್ಡಿಂಗು ಮತ್ತು ಸಣ್ಣ ಪುಟ್ಟ ಫಂಕ್ಷನ್ ಎಲ್ಲ ಮಾಡ್ತೇವೆ. ಆದರೆ ಇಂಡಿಪೆಂಡೆನ್ಸ್ ಡೇ ಮತ್ತು ರಿಪಬ್ಲಿಕ್ ಡೇ ಎಲ್ಲ ಇಲ್ಲಿ ಹೊರಗಡೆ ಫ್ಲ್ಯಾಗ್ ಹೋಸ್ಟ್ ಮಾಡಿ ಮತ್ತು ಎಲ್ಲ ಇಲ್ಲೇ ಮಾಡೋದು. ನೋಡಿ, ಇದೆಲ್ಲ ಮಕ್ಕಳು ಮಾಡಿದ್ದಾರೆ. ಈ ಸಾರಿ ಇಕೋ ಫ್ರೆಂಡ್ಲಿ ಸೆಲಿಬ್ರೇಷನ್ ಇದೆ. ಬಲೂನ್ಸ್ ಎಲ್ಲ ಯೂಸ್ ಮಾಡ್ತಾ ಇಲ್ಲ. ಸೊ ಎಲ್ಲ ಒಂದು ದಿವಸ ಇದು ಕ್ರಾಫ್ಟ್ ವರ್ಕನ್ನು ಮಕ್ಕಳು ಕೂತು ಮಾಡಿದ್ದಾರೆ ನಮ್ಮ ಸೊಸೈಟಿಯಲ್ಲಿ. ಅದಕ್ಕೆ ನನಗೆ ಹೋಗಿ ರೆಕಾರ್ಡ್ ಮಾಡೋಕ್ಕಾಗಿರಲಿಲ್ಲ. ನೋಡಿ, ಇದೆಲ್ಲ ಪೇಪರಿಂದ ಮಾಡಿದ್ದಾರೆ, ಕೈಯಿಂದ. ಮೊದಲೇ ಒಂದು ದಿವಸ ಮಾಡಿದರು ಮತ್ತು ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಸೊ ಎಲ್ಲರೂ ಇನ್ನೂ ಬರ್ತಾ ಇದ್ದಾರೆ. 10 ಗಂಟೆಗೆ ಇತ್ತು, ಯಾಕಂದರೆ ಟೀಚರ್ಸು ತುಂಬ ಜನ ಇದ್ದಾರೆ ಮತ್ತು ಸ್ಕೂಲಿಗೆ ಹೋಗ್ತಾರಲ್ಲ ಮಕ್ಕಳೆಲ್ಲ, ಅವರೆಲ್ಲ ವಾಪಸ್ ಬರೋವರೆಗೆ ಲೇಟ್ ಆಗುತ್ತೆ ಮತ್ತು ಎಲ್ರಿಗೂ ಮಿಸ್ ಆಗುತ್ತೆ ಅಂತ. ಕೆಲವೊಬ್ಬರು ಮಕ್ಕಳು ಎಲ್ಲ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಆಸೆ ಇರುತ್ತೆ ಅಲ್ಲ ಎಲ್ಲರಿಗೂ, ಅದಕ್ಕೆ. ಸೊ ಸ್ವಲ್ಪ ಜನ ಬಂದಿದ್ದಾರೆ ಮತ್ತು ಸ್ವಲ್ಪ ಇನ್ನೂ ಬರಬೇಕು. ನಾವು ವೇಟ್ ಮಾಡ್ತಾ ಇದ್ದೇವೆ. ಇಲ್ಲೆಲ್ಲ ಹೀಗೆ ಡೆಕೋರೇಟ್ ಮಾಡಿದ್ದಾರೆ ನೋಡಿ. ಮತ್ತು ಎಲ್ಲ ಫೋಟೋಸ್ ತಗೊಳ್ಳೋಕ್ಕೆ ಎಲ್ಲ ನಿಂತ್ಕೊಂಡು ತೆಗಿತಾ ಇದ್ದಾರೆ. ನನಗೆ ಚೆನ್ನಾಗಿ ಅನ್ನಿಸ್ತು ಈ ಸಾರಿ. ಇಲ್ಲಾಂದರೆ ಯಾವಾಗಲೂ ಬಲೂನಿಂದ ಡೆಕೋರೇಷನ್ ಮಾಡಿರ್ತಾರೆ. ಮ್ಯೂಸಿಕ್ ಎಲ್ಲ ಇದೆ, ಹಾಕಿದ್ದಾರೆ. ಪೆಟ್ರಿಯಾಟಿಕ್ ಸಾಂಗು ಅದೆಲ್ಲ ಹಾಕಿದ್ದಾರೆ ನೋಡಿ. ಎಲ್ಲ ಕೂತಿದ್ದಾರೆ, ವೇಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಮೊದಲು ಗ್ರೀನ್ ಗ್ರಾಸ್ ಇತ್ತು, ಇವಾಗ ಕ್ಲೀನ್ ಮಾಡಿದ್ದಾರೆ ಅದನ್ನು, ಮತ್ತೆ ಹೊಸದು ಹಾಕಿಸ್ಬೇಕು ಅಂತ. ಇವರು ನೋಡಿ, ಕರ್ನಲ್ ಇದ್ದರು, ನಳಿನಿ ಅಂತ. ಅವ್ರನ್ನ ಈ ಸಾರಿ ಫ್ಲ್ಯಾಗ್ ಹೋಸ್ಟಿಂಗ್ಗೆ ಕರೆದಿದ್ದಾರೆ. ಅಂದರೆ ನಮ್ಮ ಸೊಸೈಟಿಯವರೇ, ನನಗೆ ಗೊತ್ತಿರಲಿಲ್ಲ ಇಷ್ಟು ದಿನ. ಇವಾಗ ಅವರು ರಿಟೈರ್ಡ್ ಆಗಿದ್ದಾರೆ. ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿ ಇದ್ರಂತೆ, ಕರ್ನಲ್ ಆಗಿದ್ರಂತೆ. ಅವರ ಹಸ್ಬೆಂಡ್ ಕೂಡ ಕರ್ನಲ್. ಸೊ ಇವತ್ತು ಅವರು ಫ್ಲ್ಯಾಗ್ ಹೋಸ್ಟ್ ಮಾಡ್ತಾ ಇರೋದು. ಪ್ರತಿ ವರ್ಷ ಯಾರಿಗಾದರೂ ಹೊರಗಡೆಯಿಂದ ಕರೆದಿರ್ತಾರೆ, ಇಲ್ಲಾಂದರೆ ಸೊಸೈಟಿಯಲ್ಲಿ ಯಾರಾದರೂ ಇದ್ದರೆ ಅವ್ರನ್ನ ಕೂಡ ಹೇಳಿರ್ತಾರೆ. ಈ ಸಾರಿ ಇವ್ರನ್ನ ಕರೆದಿದ್ದಾರೆ. ಸೈನ್ಯದವ್ರನ್ನ ಹೆಚ್ಚಾಗಿ ಕರೀತಾರೆ. ಎಲ್ಲ ಮಕ್ಕಳು ಎಲ್ಲ ಫೋಟೋ ತೆಗೆಯೋದು ಎಲ್ಲ ನಡೀತಾ ಇದೆ ನೋಡಿ. ಒಂಥರ ಎಲ್ಲರಿಗೂ ಖುಷಿ ಇರುತ್ತೆ. ಮತ್ತು ಹೀಗೆಲ್ಲ ಇದ್ದಾಗ ಎಲ್ಲ ಕೂಡಿ ಸಿಗ್ತಾರೆ. ಇಲ್ಲಾಂದರೆ ಅವ್ರವ್ರ ಕೆಲಸ ಕೆಳಗಡೆ ಬಂದರೆ ವಾಕ್ ಮಾಡ್ತಾ ಇದ್ದರೆ ಅಷ್ಟೇ ಸಿಗೋದು. ನೋಡಿ, ಈ ಥರ ಡೆಕೋರೇಷನ್ ಮಾಡಿದ್ದಾರೆ. ಮಕ್ಕಳು ಎಲ್ಲ ಎಂಜಾಯ್ ಮಾಡ್ತಾ ಇರ್ತಾರೆ. ಇವರು ಅನೌನ್ಸ್ ಮಾಡ್ತಾ ಇದ್ದಾರೆ ಎಲ್ಲರನ್ನ ಜೋರಾಗಿ ಮೈಕಲ್ಲಿ, ಬನ್ನಿ ಬನ್ನಿ ಅಂತ. ಕೆಲವೊಬ್ರು ಇನ್ನೂ ಶುರುವಾಗಿಲ್ಲ ಅಂತ ಇನ್ನೂ ಮನೇಲಿ ಇರ್ತಾರಲ್ಲ ಫ್ಲ್ಯಾಟ್ಸಲ್ಲಿ, ಅವ್ರನ್ನ ಶುರು ಆಗೋದಿದೆ ಬನ್ನಿ ಅಂತ ಇದ್ದಾರೆ. ಎಲ್ಲ ಹಸಿರು, ಬಿಳಿ ಮತ್ತು ಬ್ಲೂ ಕಲರು ಮತ್ತು ಆರೆಂಜ್ ಕಲರು ಈ ಥರ ಡ್ರೆಸ್ ತುಂಬ ಹಾಕಿದ್ದಾರೆ. ಮತ್ತು ಬೇರೆ ಬೇರೆ ಕೂಡ ಹಾಕಿದ್ದಾರೆ. ಚೆನ್ನಾಗಿ ಅನಿಸ್ತದೆ. ಇಲ್ಲಿ ನೋಡಿ, ರೆಡಿ ಮಾಡಿದ್ದಾರೆ ಎಲ್ಲ ಫ್ಲ್ಯಾಗ್ ಹೋಸ್ಟ್ ಮಾಡೋಕ್ಕೆ. ಮತ್ತು ಎಲ್ಲರೂ ಸೇರಿ ಫ್ಲ್ಯಾಗ್ ಹೋಸ್ಟ್ ಮಾಡ್ತಾ ಇದ್ದಾರೆ. ಅವರು ನಳಿನಿ ಕರ್ನಲ್ ಇದ್ದಾರೆ, ಅವ್ರ ಹಸ್ಬೆಂಡ್ ಕೂಡ ಅವರು, ಮತ್ತು ಸೊಸೈಟಿಯ ಕೆಲವು ಮೆಂಬರ್ಸ್ ಕೂಡ ಇದ್ದಾರೆ, ಮಾಡ್ತಾ ಇದ್ದಾರೆ. ಈ ಥರ ಏನಾದರೂ ಇದ್ದಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಸಾರಿ ಮಕ್ಕಳದ್ದು ಮಾರ್ಚ್ ಫಾಸ್ಟ್ ಇರಲಿಲ್ಲ, ಇಲ್ಲಾಂದರೆ ಫುಲ್ ಸೊಸೈಟಿ ತುಂಬ ಇರುತ್ತೆ. ಅವ್ರದ್ದು ಎಕ್ಸಾಮ್ ಎಲ್ಲ ಇತ್ತಂತೆ, ಅದಕ್ಕೆ ಈ ಸಾರಿ ಅದಕ್ಕೆ ಪ್ರಾಕ್ಟೀಸ್ ಎಲ್ಲ ತೊಗೋಬೇಕಾಗುತ್ತಲ್ಲ, ಅದಕ್ಕೆ ಈ ಸಾರಿ ಇರಲಿಲ್ಲ. ಇಲ್ಲಾಂದರೆ ಅದು ಕೂಡ ಇರುತ್ತೆ. ಫ್ಲ್ಯಾಗ್ ಹೋಸ್ಟಿಂಗ್ ಎಲ್ಲ ಆದಮೇಲೆ ಫ್ಲ್ಯಾಗ್ ಹೋಸ್ಟಿಂಗ್ ಮಾಡಿದರು. ಮತ್ತು ನಾವು ನ್ಯಾಷನಲ್ ಆ್ಯಂಥಮ್ ಎಲ್ಲ ಹೇಳಿದ್ವಿ. ತುಂಬ ಚೆನ್ನಾಗಿ ಅನಿಸುತ್ತೆ ಎಲ್ಲ. 15th ಆಗಸ್ಟು ಮತ್ತು ಜನವರಿ 26th ನಾನು ಯಾವಾಗಲೂ ಮಿಸ್ ಮಾಡಲ್ಲ. ನಾನು ಸ್ಕೂಲಿಗೆ ಹೋಗಬೇಕಾದ್ರೆ ಅಲ್ಲೂ ಹೋಗಿ ಇಲ್ಲೂ ಕೂಡ ಬರೋದು. ಟೈಮು ಲೇಟ್ ಇಟ್ಟಿರ್ತಾರೆ, ಅದಕ್ಕೆ ಚೆನ್ನಾಗಿರುತ್ತೆ. ಕೆಲವೊಂದು ಸೊಸೈಟಿಯಲ್ಲಿ ಬೆಳಿಗ್ಗೆ 8-8:30 ಆಗುತ್ತೆ, ಆವಾಗ ಕಷ್ಟ ಅಲ್ಲಿ ಸ್ಕೂಲಲ್ಲಿ ಮತ್ತು ಇಲ್ಲಿ ಹೊರಗಡೆ ಬಂದು ಸೊಸೈಟಿಯಲ್ಲಿ ಕೂಡ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಸ್ಕೂಲೆಲ್ಲ ದೂರ ಇರುತ್ತಲ್ಲ. ಅದಕ್ಕೆ ನಮ್ಮ ಸೊಸೈಟಿಯಲ್ಲಿ ಸ್ವಲ್ಪ ಲೇಟಾಗಿ ಇಟ್ಟಿರ್ತಾರೆ, ಎಲ್ಲರೂ ಬಂದು ಸೇರಲಿ ಅಂತ.
ಎಲ್ಲ ವಿಡಿಯೋ ಫೋಟೋಸ್ ಎಲ್ಲ ಮಾಡ್ತಾ ಇದ್ದಾರೆ. ಜೋಶಲ್ಲಿ ಇದ್ದಾರೆ. ಮತ್ತೆ ನಮ್ಮ ಜೋಶ್ ನೋಡಿ ಮಕ್ಕಳು ಕೂಡ ಅದನ್ನು ಫಾಲೋ ಮಾಡ್ತಾರೆ ಅಲ್ವಾ. ನೋಡಿ ಮತ್ತೆ ಮಕ್ಕಳಿಗೆಲ್ಲ ಸೇರಿಸಿ ಫೋಟೋ ತೆಗಿತಾ ಇದ್ರು ಅವರು. ತುಂಬ ಖುಷಿ. ಚಿಕ್ಕ ಮಕ್ಕಳು ಸ್ಕೂಲಿಗೆ ಹೋಗೋದು ಕಡಿಮೆ ಇರುತ್ತೆ. ಈಗೆಲ್ಲ 5th ಸ್ಟ್ಯಾಂಡರ್ಡ್ ಒನ್ವರ್ಡ್ಸ್ ಇರ್ತಾರಲ್ಲ ಅವ್ರಿಗೆ ಮಾತ್ರ ಸ್ಕೂಲಲ್ಲಿ ಕರೀತಾರೆ. ಚಿಕ್ಕ ಮಕ್ಕಳು ಹೋಗಿರಲ್ಲ, ಅದಕ್ಕೆ ಅವರೆಲ್ಲ ಇಲ್ಲೇ ಮಾಡೋದು. ಬ್ಯಾಗ್ ಎಲ್ಲ ತಗೊಂಡು ನಿಂತಿದ್ದಾರೆ. ಇವನ್ನೆಲ್ಲ ನೋಡಿ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಕೂಡ. ನಾನು ಯಾವಾಗಲೂ ಇವರು ನೋಡಿ ಕರ್ನಲ್, ಮತ್ತು ಇಬ್ಬರು ಕೂಡ ಕರ್ನಲ್, ಅವರ ಹಸ್ಬೆಂಡ್ ಕೂಡ ಮಾತಾಡ್ತಾ ಇದ್ದಾರೆ ಕೆಲವು ವರ್ಡ್ಸ್. 30 ವರ್ಷ ಇವರು ನಳಿನಿಯವರು ಸೈನ್ಯದಲ್ಲಿ ಸೇವೆ ಮಾಡಿದ್ರಂತೆ. ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅವರು ಇಲ್ಲಿ ವಾಕಿಂಗ್ ಎಲ್ಲ ಮಾಡಬೇಕಾದ್ರೆ ಸಿಗ್ತಾರೆ, ಆದರೆ ನನಗೆ ಗೊತ್ತಿರಲಿಲ್ಲ ಅವರು ಸೈನ್ಯದಲ್ಲಿ ಇದ್ರಂತ. ಇವತ್ತೇ ಫಸ್ಟ್ ಟೈಮ್, ತುಂಬ ಜನಕ್ಕೆ ಇವತ್ತೇ ಗೊತ್ತಾಗಿತ್ತು. ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಾರೆ ಅವರು. ಮತ್ತು ನಮ್ಮ ಸೊಸೈಟಿ ಕೆಲವು ಮಕ್ಕಳು ಈ ಥರ ಸಾಂಗು, ಡ್ಯಾನ್ಸು ಎಲ್ಲ ಮಾಡಿದ್ದು ಕೆಲವೊಂದು ನಾನು ರೆಕಾರ್ಡ್ ಮಾಡಿ ಹೇಳ್ತಾ ಇದ್ದಾರೆ. ಮ್ಯೂಸಿಕ್ ಅವರೇ ಗಿಟಾರ್ ಬಾರಿಸ್ತಾ ಇದ್ದಾರೆ. ಕೆಲವೊಂದು ಸಾರಿ ಗಿಡ ಹಚ್ಚೋ ಪ್ರೋಗ್ರಾಮ್ ಅದೆಲ್ಲ ಇರುತ್ತೆ. ಈ ವರ್ಷ ಇದು ಇಟ್ಟಿರಲಿಲ್ಲ. ಪ್ರತಿ ವರ್ಷ ಬೇರೆ ಬೇರೆ ಥರ ಮಾಡ್ತಾರೆ. ಈ ಸರಿ ಮಕ್ಕಳಿಗೆ ಅಂತ ರಂಗೋಲಿ, ಜಂಪಿಂಗ್ ಜಾಕ್ ಅದೆಲ್ಲ ತರಿಸಿದ್ದಾರೆ. ಇವಾಗ ಪ್ರೋಗ್ರಾಮ್ ಎಲ್ಲ ಆದಮೇಲೆ ಅದನ್ನು ಅವರಿಗೆ ಆಟ ಆಡೋಕ್ಕೆ ಕೊಡ್ತಾರೆ. ಈವ್ನಿಂಗ್ವರೆಗೆ ಇರುತ್ತಂತೆ ಎಲ್ಲ. ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಹೀಗೆ ಮಾಡಿದರೆ ಸ್ವಲ್ಪ ಸ್ಟೇಜ್ ಫಿಯರು ಅದೆಲ್ಲ ಹೋಗುತ್ತೆ. ಮತ್ತು ತುಂಬ ಇಂಟ್ರೆಸ್ಟ್. ಒಬ್ಬರಿಗೆ ನೋಡಿ ಒಬ್ಬರು ಮಾಡ್ತಾಯಿದ್ರು. ನಾನು ಕೆಲವೊಂದು ರೆಕಾರ್ಡ್ ಮಾಡಿದೆ. 10 ಗಂಟೆಗೆ ಸ್ಟಾರ್ಟ್ ಆಗಿತ್ತು. ನಮ್ಮದು ಎಲ್ಲ ಮುಗಿಬೇಕಾದ್ರೆ 12 ಗಂಟೆ ಆಯಿತು. ಇಲ್ಲಿ ಗ್ರೀನ್ ಗ್ರಾಸ್ ಇದ್ದಾಗ ತುಂಬ ಚೆನ್ನಾಗಿ ಅನಿಸ್ತಿತ್ತು. ಇವಾಗ ಸ್ವಲ್ಪ ಒಳಗಡೆ ಏನು ಕೂಡ ಪ್ರೋಗ್ರಾಮ್ ಮಾಡ್ತಾರೆ, ಅದರಲ್ಲಿ ಬೇರೆ ಪ್ರೋಗ್ರಾಮ್ ಇರುತ್ತಲ್ಲ, ಮನೆದು ಕಾರ್ಯಕ್ರಮಗಳು, ಆವಾಗ ಚೆನ್ನಾಗಿರುತ್ತೆ. ಎಂಗೇಜ್ಮೆಂಟು, ಮದುವೆ ಅಥವಾ ಬರ್ಡೇ, ನಾಮಕರಣ ಅವೆಲ್ಲ ಮಾಡ್ತಾರೆ. ಇದು ಮಾತ್ರ ಹೊರಗಡೆ ಮಾಡೋದು. ಆಗಸ್ಟ್ 15 ಮತ್ತು ಜನವರಿ 26 ಆಗಸ್ಟಲ್ಲಿ ಮಳೆ ಇರುತ್ತೆ, ತುಂಬ ಕಷ್ಟ ಆಗುತ್ತೆ. ಆದರೆ ಲಾನ್ ಇರುತ್ತಲ್ಲ, ಚೆನ್ನಾಗಿರುತ್ತೆ. ಆದರೆ ಇವಾಗ ಇನ್ನೂ ಇದೆ, ಅದಕ್ಕೆ ಒಂದು ಸ್ವಲ್ಪ ಕಾರ್ಪೆಟ್ ಥರ ಹಾಕಿದ್ದಾರೆ, ಅದರ ಮೇಲೆ ಮಾಡ್ತಾಯಿದ್ರು. ಎಲ್ಲ ಎಂಜಾಯ್ ಮಾಡ್ತಾಯಿದ್ರು. ಒಬ್ಬರಿಗೆ ನೋಡಿ ಒಬ್ಬರು ಮಾಡ್ತಾ ಇದ್ದಾರೆ. ಮತ್ತೆ ಹುಡುಗ ಇದನ್ನು ತುಂಬ ಮಾಡ್ತಾರೆ. ಮತ್ತು ನೋಡಿ ಚಿಕ್ಕ ಚಿಕ್ಕ ಮಕ್ಕಳು ಪ್ಲೆಜ್ ಹೇಳ್ತಾ ಇದ್ರು, ನ್ಯಾಷನಲ್ ಪ್ಲೆಜ್, ಜೈ ಹಿಂದ್ ಅನ್ನೋದು, ಈ ಥರ ಒಬ್ಬರಿಗೆ ನೋಡಿ ಒಬ್ಬರು ನಾನು ಹೇಳ್ತೇನೆ ಅಂತ. ನನಗೆ ತುಂಬ ಇದು ಅನ್ನಿಸ್ತು, ಚೆನ್ನಾಗಿ ಅನ್ನಿಸ್ತು. ಇವರು ಪುಷ್ಪ ಮೂವಿ ಸಾಂಗು ಟ್ರೈ ಮಾಡ್ತಾ ಇದ್ದಾರೆ. ಪ್ರಾಕ್ಟೀಸ್ ಮಾಡಿಲ್ಲ, ಹಾಗೆ ಮಾಡ್ತಾ ಇದ್ದಾರೆ. ಇವರು ಜಿಮ್ನಾಸ್ಟಿಕ್ ಮಾಡ್ತಾಳೆ, ಇವಳು ಹುಡುಗಿ ಜಿಮ್ನಾಸ್ಟಿಕ್ ಮತ್ತು ಡ್ಯಾನ್ಸ್ ಅದರ ಜೊತೆ ಮಾಡ್ತಾ ಇದ್ದಾರೆ. ಕೆಲವತ್ತು ನಾನು ರೆಕಾರ್ಡ್ ಮಾಡಿಲ್ಲ. ಚೆನ್ನಾಗಿ ಮತ್ತು ಸ್ನ್ಯಾಕ್ಸ್ ಎಲ್ಲ ಇಟ್ಟಿರ್ತಾರೆ. ಅವರು ಲೇಟಾಗಿ ಬಂದರು. ಇಲ್ಲಿ ಸ್ವಲ್ಪ ಜನ ಸ್ನ್ಯಾಕ್ಸ್ಗೆ ಇದರಲ್ಲಿ ನಿಂತಿದ್ದಾರೆ. ಮತ್ತು ಅಲ್ಲೇ ಕುಳಿತು ತಿಂತಾ ಇದ್ದಾರೆ. ಕೆಲವೊಬ್ಬರು ಮನೆಗೆ ತೊಗೊಂಡು ಹೋಗ್ತಾರೆ. ನಾನು ಕೂಡ ನಿಂತೆ. ಪುರಿ ಇತ್ತು, ಗುಲಾಬ್ ಜಾಮೂನು, ಪೊಟ್ಯಾಟೊ ಪಲ್ಯ, ಮತ್ತು ಪಿಕಲ್ ಇತ್ತು.
ಕ್ಯಾರೆಟ್ ಎಲ್ಲ ಮಿಕ್ಸ್ ಮಾಡಿರ್ತಾರಲ್ಲ ಅದು ಹುಳಿ ಹುಳಿ ಇದ್ದಲ್ಲಿ ಚೆನ್ನಾಗಿರುತ್ತೆ. ಪ್ರತಿ ಸರಿ ಬೇರೆ ಬೇರೆ ಇಟ್ಟಿರ್ತಾರೆ. ಒಂದ್ಸರಿ ದೋಸೆ ಬಿಸಿ ಬಿಸಿ ಮಾಡಿ ಕೊಡ್ತಾರೆ. ಇಲ್ಲಿ ಪಲ್ಯ ಎಲ್ಲ ಮಾಡ್ಕೊಂಬಂದಿರ್ತಾರೆ. ಪುರಿ ಮಾತ್ರ ಬಿಸಿ ಮಾಡಿಕೊಡ್ತಾರೆ. ನೋಡಿ ಇಲ್ಲಿ ಮನೆಗೆ ತೊಗೊಂಡ್ಬಂದೆ ನಾನು. ಪುರಿ ಇದೆ, ಜಾಮೂನ್ ಇದೆ, ಪಲ್ಯ ಇದೆ, ಮತ್ತು ಪಿಕಲ್ ಇದೆ. ಅಲ್ಲಿ ತಿನ್ನಲಿಲ್ಲ, ನನಗೆ ಬೇಡಾಗಿತ್ತು ತಿನ್ನೋದು, ಅದಕ್ಕೆ ಮೇಲೆ ತೊಗೊಂಡು ಬಂದೆ ನಾನು. ಹೀಗೆ ನಮ್ಮ ಸೆಲೆಬ್ರೇಷನ್ ತುಂಬ ಚೆನ್ನಾಗಿ ಅನ್ನಿಸ್ತು. ಮತ್ತು ನಾವು ಕೆಲವೊಂದು ಫೋಟೋಸ್ಗಳನ್ನ ತಗೊಂಡ್ವಿ, ನೆನಪಿಗಾಗಿ ಹಾಕಿದ್ದೀನಿ ನೋಡಿ. ಹೇಗೆ ಅನ್ನಿಸ್ತು ಈ ವಿಡಿಯೋ? ಪ್ಲೀಸ್ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಷನನ್ನು ಆನ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.